ಸಂವಿಧಾನದ ಮೇಲೆ ಆಣೆ ಮಾಡಿ ಸರ್ಕಾರ ನಡೆಸುವಂಥವ್ರು ಅವರು ಸಂವಿಧಾನದ ಪರ ಇರಬೇಕು. ಅವ್ರು ಅದನ್ನು ರಕ್ಷಣೆ ಮಾಡೋದಕ್ಕೆ ಅದ್ರ ವಿರುದ್ಧ ಇರೋನ್ನ ಜೈಲಿಗೆ ಹಾಕ್ಬೇಕು. ಇಲ್ಲಿ ಏನು ಅಂತಂದ್ರೆ ಈ ಆಡಳಿತ ನಡೆಸೋರು ಸಂವಿಧಾನದ ವಿರುದ್ಧ ಇದ್ದಾರೆ. ಆಲ್ಮೋಸ್ಟ್ 2000 ಇಸ್ವಿಯಿಂದ ಇಲ್ಲಿ ತನಕ, ಅದಕ್ಕೆ ಮುಂಚೆ ದಲಿತ ಬಹುಜನ್ ಚಳವಳಿಯಲ್ಲಿ ಮಾತ್ರ ಕಾಣಿಸ್ತಾ ಇಟ್ಟಿದ್ದು, ಇವತ್ತು ಎಲ್ಲ ಕಡೆ ಕಾಣಿಸೋದಕ್ಕೆ ಶುರುವಾಗಿದೆಯಲ್ವಾ. ಅದನ್ನು ದಾಟಿ ಸಂವಿಧಾನಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಯಾಕೆ ಬಂದಿದೆ? ಸಂವಿಧಾನ ಜಾಥ, ಸಂವಿಧಾನ ಪಥ, ಸಂವಿಧಾನ ರಥ, ಸಂವಿಧಾನ ದಿನ, ಇದು ಹಿಂದೆ ಯಾವತ್ತೂ ಇಲ್ಲದೆ ಇರುವಂಥ ಪ್ರಮಾಣದಲ್ಲಿ ಇವತ್ತು ಚಾಲ್ತಿಯಲ್ಲಿದೆ. ಫ್ಯಾಸಿಸಂ ವಿರುದ್ಧದ ಪ್ರತಿರೋಧದ ಸಂಕೇತವಾಗಿ ಸಂವಿಧಾನ ಅಂತ ಏನಿದೆ, ಪ್ರತಿರೋಧದ ಸಂಕೇತವಾಗಿ ಸಂವಿಧಾನ ಈಗಾಗಲೇ ಇದೆ. ಆದರೆ ಅದು ಒಂದು ಪ್ರತಿರೋಧದ ಪರಿಕರವಾಗಿ, ವಿಧಾನವಾಗಿ ಇನ್ನೂ ಕೂಡ ಬಳಕೆಯಲ್ಲಿಲ್ಲ ಅಂತ ಹೇಳಿ ನನಗನ್ನಿಸ್ತದೆ. ಅದರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಪ್ರತಿರೋಧದ ಸಂಕೇತವಾಗಿ ಈ ಸಂವಿಧಾನ ಯಾವತ್ತಿಂದ ಬಂತು? ಯಾಕಂದರೆ ನಮಗೆ ನಮ್ಮ ಚಿಕ್ಕಂದಿನಲ್ಲಿ ಯಾವುದಾದ್ರೂ ಒಂದು ಹೋರಾಟ ಪ್ರತಿಭಟನೆಯಲ್ಲಿ ನಾವು ನೋಡ್ತಾ ಇದ್ದಿದ್ದು ಗಾಂಧಿಯವರ ಫೋಟೋ ಇರ್ತಾ ಇತ್ತು. ಬಹುಶಃ ಎಡಪಂಥೀಯರನ್ನು ಹೊರತುಪಡಿಸಿ ದಲಿತ ಸಂಘರ್ಷ ಸಮಿತಿ ಸಹ ತನ್ನ ಆರಂಭದ ದಿನಗಳಲ್ಲಿ ಪ್ರತಿಭಟನೆಗಳಲ್ಲಿ ಮುಂದೆ ಇಟ್ಕೊಳ್ತಾ ಇದ್ದಿದ್ದು ಮಹಾತ್ಮ ಗಾಂಧಿಯವರ ಫೋಟೋ. ಲಂಕೇಶರು ಇದ್ರ ಬಗ್ಗೆ ಬರೀತಾರೆ, ಬರೆದು ಹೇಳ್ತಾರೆ, ನಾವೆಲ್ಲ ಗಾಂಧಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ತುರ್ತು ಪರಿಸ್ಥಿತಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಈ ಗಾಂಧಿ ಮಹಾತ್ಮ ಒಂದು ಪ್ರತಿಭಟನೆಯ ಅಸ್ತ್ರವಾಗಿ ನಮಗೆ ಕಾಣಿಸೋಕ್ಕೆ ಶುರುವಾಯಿತು. ಗಾಂಧಿ ಫೋಟೋ ಇಟ್ಕೊಂಡು ನಾವು ಹೋದರೆ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸೋಕ್ಕೆ ಶುರುವಾಯಿತು ಅಂತ. ಸ್ವತಃ ಲಂಕೇಶರು ತುರ್ತು ಪರಿಸ್ಥಿತಿ ವಿರುದ್ಧದ ಪ್ರತಿಭಟನೆಗಳಲ್ಲಿ ಏನು ಪಾಲ್ಗೊಂಡಿರಲಿಲ್ಲ. ಆದರೆ ಅವರು ಈ ರೀತಿಯಲ್ಲಿ ಗಾಂಧಿ ಮತ್ತೆ ರಿಲೆವೆಂಟ್ ಆಗಿದ್ದು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಅನ್ನೋದನ್ನು ಹೇಳ್ತಾರೆ. ಆದರೆ ನಿಧಾನಕ್ಕೆ ಪ್ರತಿಭಟನೆಗಳಲ್ಲಿ ಒಂದು ಬರೀ ಅಂಬೇಡ್ಕರ್ ಫೋಟೋ ಅಥವಾ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋ ಕಾಣೋದಕ್ಕೆ ಶುರುವಾಗಿತ್ತು. ಆದರೆ 2019ರಿಂದ ಈಚೆಗೆ ನಿರ್ದಿಷ್ಟವಾಗಿ ಸಂವಿಧಾನ ಬೇರೆ ಬೇರೆ ಪ್ರತಿಭಟನೆಗಳಲ್ಲಿ ಒಂದು ಅಸ್ತ್ರವಾಗಿ ಸಂವಿಧಾನದ ಪ್ರಿಯಾಂಬಲ್ ಮುನ್ನುಡಿ ಅದು ಪ್ರತಿಭಟನಾಕಾರರ ಕೈಯಲ್ಲಿ ಒಂದು ಸಿಂಬಲ್ ಆಗಿ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ನಿರ್ದಿಷ್ಟವಾಗಿ ನನಗೆ ನೆನಪಲ್ಲಿದೆ 2019 ಡಿಸೆಂಬರ್ 19ನೇ ತಾರೀಕು, ಅವತ್ತು ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀಬೇಕು ಅಂತ ಒಂದು ಕರೆ ಕೊಡಲಾಗಿತ್ತು. ಅದು CAA, NRC, NPR ವಿರುದ್ಧ. ಅಫ್ಕೋರ್ಸ್ 19 ತನಕ ಅಸ್ಸಾಂನಲ್ಲಿ ಕಾಯಲಿಲ್ಲ. ಅವರು 16ಕ್ಕೆ ಪ್ರತಿಭಟನೆ ಶುರು ಮಾಡಿದ್ರು, 17-18ಕ್ಕೆ ಜಾಮಿಯಾ ಮಿಲಿಯಾ ವಿದ್ಯಾರ್ಥಿಗಳು ಶುರು ಮಾಡಿದ್ರು, 19ಕ್ಕೆ ಇಡೀ ದೇಶದಲ್ಲಿ ನಡೀತು. ಆ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಬೆಂಗಳೂರಿನಲ್ಲಿ ಟೌನ್ ಹಾಲ್ ಮುಂದೆ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಅದೇ ದಿನ ಆಯ್ದುಕೊಳ್ಳೋದಕ್ಕೂ ಒಂದು ಹಿಸ್ಟಾರಿಕಲ್ ಕಾರಣ ಇತ್ತು. ಡಿಸೆಂಬರ್ 19 ಅದು ಅಶ್ಫಾಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರನ್ನು ಒಂದೇ ದಿನ ಗಲ್ಲಿಗೇರಿಸಲಾಗಿತ್ತು. ಅವರಿಬ್ಬರು ಗೆಳೆಯರು. ರಾಮ್ ಪ್ರಸಾದ್ ಬಿಸ್ಮಿಲ್ಗೆ 30 ವರ್ಷ, ಅಶ್ಫಾಕುಲ್ಲಾ ಖಾನ್ಗೆ 27 ವರ್ಷ. ಅವರಿಬ್ಬರನ್ನು ಬೇರೆ ಬೇರೆ ಜೈಲುಗಳಲ್ಲಿ ಒಂದೇ ದಿನ ಗಲ್ಲಿಗೇರಿಸಲಾಗಿತ್ತು. ಮತ್ತು ಅದೇ ದಿನ ಅದು ಇನ್ನೊಂದು ಕಾರಣಕ್ಕಾಗಿ ಕೂಡ ಮಹತ್ವದ್ದಾಗಿತ್ತು. 1947ರಲ್ಲಿ ಅಥವಾ 48ರಲ್ಲಿ ಮಹಾತ್ಮ ಗಾಂಧಿಯವರು ಹರಿಯಾಣದ ಮೇವಾಡ್ ಅನ್ನುವಂಥ ಒಂದು ಪಟ್ಟಣದಲ್ಲಿ, ಆ ಪಟ್ಟಣದಲ್ಲಿ ಬಹುಸಂಖ್ಯಾತ ಮುಸ್ಲಿಮರು ಏನಿದ್ರು ಅವರು ಪಾಕಿಸ್ತಾನಕ್ಕೆ ಹೊರಡೋರಿದ್ರು. ಅವ್ರಿಗೆ ಹೊರಡಬೇಡಿ, ಈ ದೇಶದಲ್ಲಿ ನಿಮಗೆ ನಾವು ಸಮಾನವಾದಂಥ ಹಕ್ಕುಗಳನ್ನು ಖಾತ್ರಿ ಮಾಡ್ತೀವಿ ಅಂತ ಅವತ್ತಿನ ದಿನ ಕರೆ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಡಿಸೆಂಬರ್ 19ನ್ನು CAA, NRC ವಿರುದ್ಧದ ಹೋರಾಟದ ದಿನವಾಗಿ ಆಯ್ದುಕೊಳ್ಳಲಾಗಿತ್ತು. ಅವತ್ತು ಇದ್ದಕ್ಕಿದ್ದಾಗೆ ನಾವು ಎಲ್ಲ ಕಡೆ ಇಡೀ ದೇಶದಲ್ಲಿ ಸಂವಿಧಾನದ ಮುನ್ನುಡಿಯನ್ನು ಒಂದು ಪ್ರತಿಭಟನೆಯ ಅಸ್ತ್ರವಾಗಿ, ಪ್ರತಿಭಟನೆಯ ಸಿಂಬಲ್ ಆಗಿ ಬಳಸಿದ್ದನ್ನು ನಾವು ನೋಡಿದ್ವಿ. ಅಲ್ಲಿಂದ ಸುಮಾರು 3-3.5 ತಿಂಗಳು, ಅಂದರೆ ಕೋವಿಡ್ನ ಕಾರಣಕ್ಕಾಗಿ ಲಾಕ್ಡೌನ್ ಆಗುವ ತನಕ ಇದು ಎಲ್ಲ ಕಡೆ ಮತ್ತೆ ರಿಪೀಟ್ ಆಯಿತು. ಅದಕ್ಕೆ ಮುಂಚೆ ಮುಸ್ಲಿಂ ಸಮುದಾಯವೇ ಬಹುಸಂಖ್ಯಾತರಾಗಿದ್ದಂಥ ಪ್ರತಿಭಟನೆಗಳಲ್ಲಿ ನಾವು ಹಸಿರು ಬಾವುಟ ನೋಡ್ತಾ ಇದ್ವಿ. ಇಲ್ಲಿ ತ್ರಿವರ್ಣ ಧ್ವಜ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಮತ್ತು ಆ ಎಲ್ಲ ಪ್ರತಿಭಟನೆಗಳಲ್ಲಿ ನಾರೇ ತಕ್ದೀರ್ ಅಲ್ಲಾಹು ಅಕ್ಬರ್ ಘೋಷಣೆ ಆಗಿರ್ತಾ ಇತ್ತು. ಇಲ್ಲಿ ಒಬ್ಬರು ಆ ಒಂದು ಘೋಷಣೆ ಹಾಕಲಿಲ್ಲ. ಬದಲಿಗೆ ಇಲ್ಲಿ ಅಂಬೇಡ್ಕರ್ ಫೋಟೋ ಕಾಣಿಸೋದಕ್ಕೆ ಶುರುವಾಯಿತು. ಅಲ್ಲಿಂದ ನೋಡಿದ್ರೆ ಸಂವಿಧಾನ ಅನ್ನೋದು ಇವತ್ತು ಸುಮಾರು ಕಾರ್ಯಕ್ರಮಗಳಲ್ಲಿ ನಮಗೆ ಕಾಣಿಸುತ್ತೆ. ಕರ್ನಾಟಕ ಸರ್ಕಾರ ಸಂವಿಧಾನದ ಪ್ರಿಯಾಂಬಲನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಸಂವಿಧಾನ ಜಾಥ, ಸಂವಿಧಾನ ಪಥ, ಸಂವಿಧಾನ ರಥ, ಸಂವಿಧಾನ ದಿನ, ಇದು ಹಿಂದೆ ಯಾವತ್ತೂ ಇಲ್ಲದೆ ಇರುವಂಥ ಪ್ರಮಾಣದಲ್ಲಿ ಇವತ್ತು ಚಾಲ್ತಿಯಲ್ಲಿದೆ. ಮತ್ತು ಕಾರ್ಯಕ್ರಮಗಳ ಆರಂಭದಲ್ಲಿ ಸಂವಿಧಾನದ ಮುನ್ನುಡಿಯನ್ನು ಒಬ್ಬರು ಇನ್ನೆಲ್ಲರಿಗೂ ಬೋಧಿಸ್ತಕ್ಕಂಥದ್ದು. ಅಂದರೆ ರಾಷ್ಟ್ರಗೀತೆ ಸ್ಟೇಟಸ್ ಬಂದಿದೆ ಈಗ ಸಂವಿಧಾನದ ಮುನ್ನುಡಿಗೆ.
ಅಂದರೆ ಇದು ಕ್ಲಿಯರ್ ಆಗಿ ಇದು ಒಂದು ಪ್ರತಿರೋಧದ ಅಸ್ತ್ರವಾಗಿ, ಪ್ರತಿರೋಧದ ಸಂಕೇತವಾಗಿ ಇವತ್ತು ಚಲಾವಣೆಗೆ ಬಂದ್ಬಿಟ್ಟಿದೆ. ಇದು ಆಗಿರೋದಿದೆಯಲ್ಲ, ಇದು ಭಾಳ ವಿಶೇಷವಾದ್ದು, ಒಂದು ರೀತಿ ವಿಪರ್ಯಾಸ ಅಂತ ಅನ್ಸುತ್ತೆ. ವಿಪರ್ಯಾಸ ಯಾಕೆ ಅಂತಂದರೆ, ಸಂವಿಧಾನದ ಮೇಲೆ ಆಣೆ ಮಾಡಿ ಸರ್ಕಾರ ನಡೆಸೋವಂಥವ್ರು ಅವರು ಸಂವಿಧಾನದ ಪರ ಇರಬೇಕು, ಮತ್ತು ಅವರು ಅದನ್ನು ರಕ್ಷಣೆ ಮಾಡೋದಕ್ಕೆ ಅದರ ವಿರುದ್ಧ ಇರೋನ್ನ ಜೈಲಿಗೆ ಹಾಕಬೇಕು. ಇಲ್ಲಿ ಏನು ಅಂತಂದರೆ, ಈ ಆಡಳಿತ ನಡೆಸೋರು ಸಂವಿಧಾನದ ವಿರುದ್ಧ ಇದ್ದಾರೆ ಅಂತ. ಅಂದರೆ ಪ್ರಜಾತಂತ್ರದಲ್ಲಿ ಸರ್ವಾಧಿಕಾರ ಏರ್ಪಟ್ಟಾಗ ಆಗ ಜನ ಸಂವಿಧಾನದ ರಕ್ಷಕರಾಗ್ಬಿಡುವಂಥ ಒಂದು ವಿಪರ್ಯಾಸದ ಸಂಗತಿ ಇದೆಯಲ್ಲ, ಅದು ಇವತ್ತು ಈ ದೇಶದೊಳಗಡೆ ನಡೀತಾ ಇದೆ. ಸೊ ಇದು ಭಾಳ ಮುಖ್ಯವಾದ್ದು. ನಾವು ಇದನ್ನು ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ, ಇದೇನು ಹೊಸದಿಲ್ಲ. ನಾನು ಒಂದ್ಸರಿ ಇದನ್ನು ಅಲ್ಲಿಂದ ಇಲ್ಲಿ ತನಕ ಟ್ರೇಸ್ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ, ಇದು ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಕಣ್ಣೆದುರುಗಡೆ ನಡೆದೋಗ್ಬಿಟ್ಟಿದೆ. ಇದು ಬರೀ 5 ವರ್ಷದಲ್ಲಿ ನಡೆದೋಗ್ಬಿಟ್ಟಿದೆ, 5-6 ವರ್ಷದೊಳಗಡೆ. ಆದರೆ ಯಾಕಿದಾಯಿತು? ಇದೇ ಯಾಕಾಯಿತು? ಯಾಕೆ ಸಂವಿಧಾನದ ಪ್ರಿಯಾಂಬಲ್ ಅಥವಾ ಸಂವಿಧಾನವೇ ಯಾಕೆ ಅಸ್ತ್ರ ಆಯಿತು? ಬೇರೆ ಯಾಕೆ ಆಗಲಿಲ್ಲ? ಅಥವಾ ಬಾಬಾ ಸಾಹೇಬ್ರ ಫೋಟೋ ಮಾತ್ರವೇ ಆಗ್ಬೋದಾಗಿತ್ತಲ್ಲ? ಬಾಬಾ ಸಾಹೇಬ್ರದು ಆಲ್ಮೋಸ್ಟ್ 2000ನೇ ಇಸ್ವಿಯಿಂದ ಇಲ್ಲಿ ತನಕ, ಅದಕ್ಕೆ ಮುಂಚೆ ದಲಿತ ಬಹುಜನ್ ಚಳವಳಿಯಲ್ಲಿ ಮಾತ್ರ ಕಾಣಿಸ್ತಾ ಇಟ್ಟಿದ್ದು, ಇವತ್ತು ಎಲ್ಲ ಕಡೆ ಕಾಣಿಸೋದಕ್ಕೆ ಶುರುವಾಗಿದೆಯಲ್ವಾ? ಅದನ್ನು ದಾಟಿ ಸಂವಿಧಾನಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಯಾಕೆ ಬಂದಿದೆ? ಅಫ್ಕೋರ್ಸ್ ಒಂದು ಮತ್ತೆ ಅದು ಬಾಬಾ ಸಾಹೇಬ್ರ ಕಾರಣಕ್ಕಾಗಿ. ಆದರೆ ಎರಡನೇದೊಂದು ಕಾರಣ ಇದೆ. ಸಂವಿಧಾನದ ಮುನ್ನುಡಿ ಒಂದು ರೀತಿಯಲ್ಲಿ ಈ ದೇಶದ ಅಸಲಿ ರಾಷ್ಟ್ರವಾದದ ಅಭಿವ್ಯಕ್ತಿ ಆಗಿದೆ ಅದು. ಯಾಕಂದರೆ ಸಂವಿಧಾನ ಏನಿದೆ ಅದು ಸಂವಿಧಾನ ರಚನಾ ಸಭೆಯ ಉತ್ಪನ್ನ, ಮತ್ತು ಸಂವಿಧಾನ ರಚನಾ ಸಭೆ ಈ ದೇಶದಲ್ಲಿ 190 ವರ್ಷಗಳ ಕಾಲದ ವಿರೋಚಿತವಾದಂಥ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಉತ್ಪನ್ನ ಅದು. ಮತ್ತು ಈ 190 ಅಂದರೆ ಪ್ಲಾಸ್ಟಿಕದಿಂದ ಹಿಡಿದರೆ 1757ರಿಂದ 1947 ತನಕ ನೋಡಿದ್ರೆ 190 ವರ್ಷಗಳ ಕಾಲದ ಈ ಸ್ವಾತಂತ್ರ್ಯ ಸಂಗ್ರಾಮ ಏನಿತ್ತು, ಅದರಲ್ಲೇ ಈ ದೇಶ ಹುಟ್ಟಿದ್ದು. ಅದಕ್ಕೆ ಮುಂಚೆ ಈ ದೇಶ ಈ ಸ್ವರೂಪದಲ್ಲಿ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಯಾವತ್ತು ಯಾವ ರಾಜರ ಕಾಲದಲ್ಲೂ ಇರಲಿ, ಎಲ್ಲೂ ಕೂಡ ಯಾವುದನ್ನು ಇವತ್ತು ನಾವು ಭಾರತ ಅಂತ ಕರಿತಾ ಇದ್ದೀವಿ ಅದು ಅಸ್ತಿತ್ವದಲ್ಲಿ ಇರಲಿಲ್ಲ. ಈ ದೇಶ ಹುಟ್ಟುಕೊಂಡಿದ್ದೇ ಅದು ಸ್ವಾತಂತ್ರ್ಯ ಚಳವಳಿಯಲ್ಲಿ. ಪರಸ್ಪರ ಕಾದಾಡ್ತಾ ಇದ್ದಂಥ ಜನ ಅವರು ಇಲ್ಲ, ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಫೀಲಿಂಗನ್ನು ಪಡ್ಕೊಂಡಿದ್ದು ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ. ಆದರೆ ಭಾರತದ ಸ್ವಾತಂತ್ರ್ಯ ಚಳವಳಿಯ ವಿಶೇಷ ಏನು ಅಂತಂದರೆ, ಬೇರೆ ಬೇರೆ ದೇಶಗಳು ವಸಾಹತು ಶಾಹಿಗಳ ವಿರುದ್ಧದ ಹೋರಾಟದೊಳಗಡೆ ಸ್ವಾತಂತ್ರ್ಯ ಪಡ್ಕೊಂಡಾಗ ಅವ್ರನ್ನ ಹೊರಗೆ ಹಾಕಬೇಕು ಅನ್ನೋದು ಮಾತ್ರ ಇದ್ದರೆ, ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಾತ್ರ ಒಂದು ಸಮಾನತೆಯ ಧಾರೆ ಇತ್ತು. ಸಮಾನತೆಗಾಗಿ ಕೂಡ ಹೋರಾಟ ಇದೇ ಸಂದರ್ಭದಲ್ಲಿ ನಡೀತು. ಹಾಗಾಗಿನೇ ಬಾಬಾ ಸಾಹೇಬರನ್ನ ನಾವು ಸಂವಿಧಾನ ರಚನಾ ಸಭೆಯಲ್ಲಿ ನೋಡಬೇಕಾಗಿರೋದು ಭಾರತದ ರಾಷ್ಟ್ರೀಯ ವಿಮೋಚನಾ ಚಳವಳಿಯಲ್ಲಿದ್ದ ಸಮಾನತೆಯ ಧಾರೆಯ ಪ್ರತಿನಿಧಿಯಾಗಿ ನಾವು ಬಾಬಾ ಸಾಹೇಬರನ್ನ ನೋಡ್ತೀವಿ. ಹೀಗಾಗಿ ಇದಕ್ಕೊಂದು ನ್ಯಾಷನಲಿಸಮ್ ಆಸ್ಪೆಕ್ಟ್ ಇದೆ, ಇದು ತ್ರಿವರ್ಣ ಧ್ವಜಕ್ಕೂ ಇದೆ, ಮತ್ತು ಇದು ಸಂವಿಧಾನದ ಮುನ್ನುಡಿಗೂ ಕೂಡ ಇದೆ. ಆದರೆ ಆ ರೀತಿಯಲ್ಲಿ ಆರ್ಟಿಕ್ಯುಲೇಟ್ ಯಾರು ಮಾಡಿದ್ರು, ಆ ರೀತಿಯಲ್ಲಿ ಆರ್ಟಿಕ್ಯುಲೇಟ್ ಮಾಡಿದ್ದು CAA ವಿರೋಧಿ ಚಳವಳಿಯಲ್ಲಿ ಅಲ್ಲಿ ಸುಮಾರು ಊರಿನಲ್ಲಿ ಕಾರ್ಯಕ್ರಮಗಳು ನಡೆದವು. 500,000 ಜನದಿಂದ ಹಿಡಿದು 5,000 ಜನ, 10 ಲಕ್ಷ, 50,000 ಜನ, 10 ಲಕ್ಷ ಜನ, ಮಿಲಿಯನ್ ಮಾರ್ಚ್ಗಳು ನಡೆದವು. ಮಿಲಿಯನ್ ಮಾರ್ಚ್ ಅಂತ ಸಂಘಟಿತವಾದವು. ಬಿಜಾಪುರದಲ್ಲಿ ಹತ್ತತ್ರ 80,000-79,000 ಜನ ಸೇರಿದ್ರು. ನಾನಂತ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂಥವ್ರು ಮತ್ತು ಕೆಳಗಡೆ ಇದ್ದಂಥವ್ರು ಹೇಳ್ತಾ ಇದ್ದೇನೆಂದರೆ, ಈ ದೇಶದ ಹುಟ್ಟಿಗೆ ಕಾರಣರಾಗಿರೋರು ನೀವು ನಮ್ಮ ಹತ್ರ ಪೇಪರ್ ಹೆಂಗೆ ಕೇಳ್ತೀರಾ, ಕಾಗಜ್ ನಹಿ ದಿಖಾಯೆಂಗೆ ಅಂತ ಹೇಳಬೇಕಾದ್ರೆ, ಈ ನ್ಯಾಷನಲಿಸಮ್ ಆಸ್ಪೆಕ್ಟನ್ನು ಈ ದೇಶದಲ್ಲಿ ಈ ಹೊತ್ತು ಪೌರತ್ವದ ದೃಷ್ಟಿಯಿಂದ 2ನೇ ಸ್ಥಾನಕ್ಕೆ ಇಳಿಸಿಬಿಡಬಡುವುದಾದಂಥ ಅಪಾಯವಿರ್ತಕ್ಕಂಥ ಮುಸ್ಲಿಂ ಸಮುದಾಯ ಈ ರೀತಿಯಲ್ಲಿ ಆರ್ಟಿಕ್ಯುಲೇಟ್ ಮಾಡಿತು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಅದ್ರ ಜೊತೆಯಲ್ಲಿ ಇಟ್ಕೊಂಡ್ರು. ಈಗ ಬಹುರೂಪಿ ಬಾಬಾ ಸಾಹೇಬ್ ಅಂತ ಕರೆದಾಗ ನನಗೆ ಬಾಬಾ ಸಾಹೇಬರು ದಲಿತ ಸಮುದಾಯದಿಂದ ಆಚೆಗೆ ಆದಿವಾಸಿ ಸಮುದಾಯ, ಮಹಿಳೆಯರು, ಮುಸ್ಲಿಮರು ಎಲ್ಲರ ಕೈಯಲ್ಲಿ ಬರ್ತಾ ಇರೋದಿದೆಯಲ್ಲ, ಈ ಬಹುರೂಪವನ್ನು ಕೂಡ ನಾವು ನೋಡಬೇಕು ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಮಾತಾಡಿದಂಥ ಭಾಳ ಜನ ಬಾಬಾ ಸಾಹೇಬರನ್ನ ಆ ರೀತಿಯಲ್ಲಿ ಸಂವಿಧಾನದ ಪ್ರಧಾನ ಶಿಲ್ಪಿಯನ್ನಾಗಿ ಅಥವಾ ದಲಿತ ವಿಮೋಚಕನನ್ನು ದಾಟಿ ಹೆಂಗೆ ನೋಡಬೇಕು ಅಂತ ಮಾತಾಡಿದ್ದಾರೆ. ಈ ಪ್ರತಿರೋಧದ ಸಂಕೇತವಾಗಿ ಕೂಡ ಈ ರೀತಿಯಲ್ಲಿ ಬೇರೆ ಬೇರೆಯವರ ಕೈನ ದಾಟ್ತಾ ಇರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಒಂದು ನ್ಯಾಷನಲಿಸ್ಟ್ ಸ್ಪಿರಿಟ್ ಆಗಿ ಒಂದು ಸಂಕೇತವಾಗಿ ಕೂಡ ಇದು ವಿಕಾಸ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗಾಗಿನೇ ಬರೀ ಇಷ್ಟು ಮಾತ್ರ ಅಲ್ಲ, ಪ್ರಿಯಾಂಬಲ್ನಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಅನ್ನುವಂಥ ಸಂಘಟನೆಗಳು, ವೇದಿಕೆಗಳು ಈ ದೇಶಾದ್ಯಂತ ಹುಟ್ಟುಕೊಂಡಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಒಂದು CAA ವೇದಿಕೆ ಅಖಿಲ ಭಾರತ ಮಟ್ಟದಲ್ಲಿ ರೂಪುಗೊಳ್ತು. ಕರ್ನಾಟಕದಲ್ಲಿ ನಾವೆಲ್ಲ ಅದರದ್ದು ಭಾಗವಾಗಿದ್ವಿ. ಸೊ ಇದು ನಾವು ಒಂದು ಪ್ರತಿರೋಧದ ಸಂಕೇತವಾಗಿ ಇದು ಆಗ್ತಿರೋದನ್ನು ನಾವು ನೋಡ್ತೀವಿ.
ಇದಕ್ಕೆ ಎರಡು ಮೂರು ವಿಚಾರ ಇದೆ. ಅದೇನೆಂದರೆ, ಈ ರಿಪಬ್ಲಿಕ್ ಅನ್ನೋ ಪದ ತುಂಬ ಜನರಿಗೆ ನಮ್ಮಲ್ಲಿ ಅದರ ಅರ್ಥ ಸರಿಯಾಗಿ ಗೊತ್ತಿಲ್ಲ. ರಿಪಬ್ಲಿಕ್ ಡೇನ ಗಣರಾಜ್ಯೋತ್ಸವ ಅಂತ ಕರಿತಾ ಇರೋದ್ರಿಂದ ತೀರಾ ಇತ್ತೀಚೆಗೆ ಭಾಳ ಒಬ್ಬರು ಸೀನಿಯರ್ ಆಕ್ಟಿವಿಸ್ಟು ಅದನ್ನು ಒಕ್ಕೂಟ ವ್ಯವಸ್ಥೆ ದಿನ ಅನ್ನೋ ರೀತಿ ಒಳಗಡೆ ಒಂದು ನೋಟ್ ಬರೆದಿದ್ರು. ನನಗೆ ಆಶ್ಚರ್ಯ ಆಯಿತು, ಈ ರಿಪಬ್ಲಿಕ್ ಅನ್ನೋ ಪದ ಯಾಕೆ ಅಷ್ಟು ನಮ್ಮಲ್ಲಿ ಚಲಾವಣೆಯಲ್ಲಿಲ್ಲ, ಅದರ ಅರ್ಥ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗಿಲ್ಲ. ಡೆಮಾಕ್ರಸಿಗೂ ರಿಪಬ್ಲಿಕ್ಗೂ ವ್ಯತ್ಯಾಸ ಇದೆ. ಅಂದರೆ ಒಂದು ಮೆಜಾರಿಟೇರಿಯನ್ ರೂಲ್ನ ಅಥವಾ ಜನರು ವೋಟ್ ಹಾಕಿ ತಮ್ಮನ್ನ ಆಳುವವರನ್ನ ತಾವೇ ಆರಿಸಿಕೊಳ್ಬೇಕಾದ್ರೆ ಮೆಜಾರಿಟಿ ಏನಿದೆ ಅದರ ರೂಲನ್ನು ಏನು ಸಂಕೇತಿಸುತ್ತೆ, ನಮ್ಮ ದೇಶ ಅದಕ್ಕಿಂತ ಭಿನ್ನವಾದ್ದು. ಇದು ಕಾನ್ಸ್ಟಿಟ್ಯೂಷನಲ್ ರಿಪಬ್ಲಿಕ್, ಇದೊಂದು ಸಾಂವಿಧಾನಿಕವಾದಂಥ ಗಣರಾಜ್ಯ. ಅಂದರೆ ಮೆಜಾರಿಟಿ ಪಡ್ಕೊಂಡ್ರೂ ಕೂಡ ಯಾರಾದರೂ ಅವರು ಸಲೀಸಾಗಿ ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನು ಉಲ್ಲಂಘಿಸೋಕೆ ಸಾಧ್ಯ ಇಲ್ಲ ಅಂತ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಹೇಳುತ್ತೆ. ಅದನ್ನು ನೀವು ಬದಲಾಯಿಸೋಕ್ಕಾಗಲ್ಲ. ಈ ಕಾನ್ಸ್ಟಿಟ್ಯೂಷನ್ನ ಈ ಫೌಂಡೇಶನ್ ಏನಿದೆ, ದಿಸ್ ಈಸ್ ಫಂಡಮೆಂಟಲ್, ಇದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಅಂತ. ಈ ಕಾನ್ಸ್ಟಿಟ್ಯೂಷನಲ್ ರಿಪಬ್ಲಿಕ್ ಅಂತ ನಾವು ಕರಿಬೇಕಾದ್ರೆ ಈ ಸಂವಿಧಾನಕ್ಕೆ ಇನ್ನೊಂದು ಹೆಜ್ಜೆ ಮಹತ್ವ ನಮ್ಮ ದೇಶದಲ್ಲಿ ಯಾಕೆ ಬರುತ್ತೆ ಅಂದರೆ, ಮೈನಾರಿಟೀಸ್ ಏನಿದ್ದಾರೆ, ಮೈನಾರಿಟೀಸ್ ಅನ್ನೋದು ಅಲ್ಪಸಂಖ್ಯಾತರು ಮುಸ್ಲಿಮರು ಅನ್ನೋ ಅರ್ಥದಲ್ಲಿ ಮಾತ್ರ ಅಲ್ಲ, ಬಾಬಾ ಸಾಹೇಬರು ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಅಲ್ಲಿ ಬಳಸಿರ್ತಕ್ಕಂಥ ಹಲವು ವಿಧದ ಮೈನಾರಿಟೀಸ್ ಏನಿದ್ದಾರೆ ಅವರ ಎಲ್ಲರಿಗೂ ಕೂಡ ಹಕ್ಕುಗಳನ್ನು ಖಾತ್ರಿ ಮಾಡಿರುವಂಥ ಕಾನ್ಸ್ಟಿಟ್ಯೂಷನ್ಗೆ ಅಡಿಯಾಗಿಯೇ ಯಾವುದೇ ಬಹುಮತ ಪಡೆದಂಥ ಒಂದು ಸರ್ಕಾರ ಕೂಡ ಆಳ್ವಿಕೆ ಮಾಡಬೇಕು. ನಿಮ್ಗೆ ಬಹುಮತ ಸಿಕ್ಕಿದ್ರೆ ನಿಮಗೆ ಆಳೋದಕ್ಕೆ ಹಕ್ಕು ಸಿಗುತ್ತೆ ಹೊರತು ದಮನ ಮಾಡೋದಕ್ಕೆ ಹಕ್ಕು ಸಿಗೋದಿಲ್ಲ ಅನ್ನೋದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಖಾತ್ರಿ ಮಾಡಿದೆ. ಈ ಕಾರಣದಿಂದಾಗಿಯೂ ಕೂಡ ಇದಕ್ಕಿನ್ನೂ ಹೆಚ್ಚು ರಿಲೆವೆನ್ಸ್ ಬಂದಿದೆ. ಯಾವುದಕ್ಕೆ? ಕಾನ್ಸ್ಟಿಟ್ಯೂಷನ್ ಆಸ್ ಎ ಸಿಂಬಲ್ ಆಫ್ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ನನಗೆ ಆತಂಕ ಇರೋದು ಮತ್ತು ಕಾಳಜಿ ಇರೋದು ಯಾವುದ್ರ ಮೇಲೆ ಅಂತಂದರೆ, ಇದರಲ್ಲಿ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಕಾನ್ಸ್ಟಿಟ್ಯೂಷನ್ ಒಂದು ಸಿಂಬಲ್ ಆಫ್ ರೆಸಿಸ್ಟೆನ್ಸ್ ಆಗಿರೋದ್ರಲ್ಲ, ಆದರೆ ಕಾನ್ಸ್ಟಿಟ್ಯೂಷನ್ನು ಅದು ಒಂದು ಮೆಥಡ್ ಆಫ್ ರೆಸಿಸ್ಟೆನ್ಸ್ ಆಗಿ ಇಲ್ಲದೆ ಇರೋದು, ಅಥವಾ ಇನ್ನೂ ಹೇಳಬೇಕಂದ್ರೆ ಅದೊಂದು ವಿಧಾನವಾಗಿ, ಒಂದು ಪರಿಕರವಾಗಿ ನಮಗೆ ಇಲ್ಲ. ಯಾಕೆ ಅಂದರೆ ಸಂವಿಧಾನದ ಆಶಯಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇಲ್ಲ. ಸುಮ್ಮನೆ ನೋಡಿ, ಇದು ತುಂಬ ಸದುದ್ದೇಶದಿಂದ ರಂಗಾಯಣ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಸೇರಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ನನಗೆ ಇದ್ರಲ್ಲಿ ಭಾಗವಹಿಸ್ತಿರೋ ತುಂಬ ಖುಷಿ ಇದೆ. ಆದರೆ ಇದರ ಊಟದಲ್ಲಿ ಒಂದು ಮೊಟ್ಟೆ ಕೂಡ ಇಲ್ಲ. ನಾನು ಡಯಾಬಿಟಿಸ್ ಡಾಕ್ಟರ್ ಆಗಿ ಪೂರ ಕಾರ್ಬೋಹೈಡ್ರೇಟ್ ತಿನ್ಸಿದ್ರು ಅನ್ನೋದಕ್ಕೆ ಮಾತ್ರ ಅಲ್ಲ, ಮತ್ತೆ ನಮ್ಮ ಫಕೀರೇಶು ಯಥಾ ಪ್ರಕಾರ ಅವ್ರು ಬಂದು ಸ್ಟ್ರಾಂಗ್ ಆಗಿ ಇದರಲ್ಲಿ ಉತ್ತರ ಕರ್ನಾಟಕ ಜನ ಎಷ್ಟು ಜನ ಭಾಷಣಕಾರರಿದ್ದಾರೆ ಅಂತ ಕೇಳಿದ್ರು. ಇದು ಸಹಜವಾಗಿ ಇದೆ, ಸಹಜ ಎನ್ನುವ ಹಾಗೆ ಇದೆ ಇದು. ಸೊ ಒಂದು ಕಬಾಬ್ ಪೀಸ್ ಇರ್ಬೋದಾಗಿತ್ತಲ್ವಾ? ನಾಳೆ ಇದೇ ಬಿರಿಯಾನಿನೂ ಇರುತ್ತೆ ಅಂತ ಸತೀಶ್ ಸರ್ ಆಗಲೇ ನಮಗೆ ಖಾತ್ರಿ ಮಾಡಿದ್ದಾರೆ, ನಾಳೆ ಇರುವವರಿಗಾಗಿ. ಆದರೆ ಇದೆಲ್ಲ ಯಾಕೆ ಸಹಜವಾಗಿದೆ? ನನಗೆ ಬೆಳಗ್ಗೆಯಿಂದ ಆ್ಯಕ್ಚುಲಿ ಕಾಡ್ತಾ ಇರೋಂಥ ಇನ್ನೊಂದು ಸಂಗತಿ ಇದೆ. ಬೆಂಗಳೂರಿಂದ ನಾವು ಟ್ರೈನಲ್ಲಿ ಬಂದ್ವಿ. ಟ್ರೈನು ಇಳಿದು ಬಂದ ಮೇಲೆ ಒಂದು ಮುದುಕನನ್ನು ಇನ್ನೊಂದು ವ್ಯಕ್ತಿ ಹಿಡ್ಕೊಂಡು ಎಳೆದಾಡ್ತಾ ಇದ್ರು ರೈಲ್ವೆ ಸ್ಟೇಷನ್ನಲ್ಲಿ. ನನ್ನ ಸಂಗಾತಿ ಸಹೋದ್ಯೋಗಿ ಸಂತೋಷು ಹೋಗಿ ಅಲ್ಲಿ ಅವ್ರ ಜೊತೆ ಜಗಳಕ್ಕೆ ಇಳಿದ್ರು. ನೋಡಿದ್ರೆ ಎಳೆದಾಡ್ತಿರೋ ವ್ಯಕ್ತಿ ಇನ್ನೊಬ್ಬ ಮುದುಕ, ಆತ ಪೊಲೀಸ್ ಮೆನ್. ಆತ ಜಗಳ ಏನು ಅಂದರೆ ಈತ ಟಿಕೆಟ್ ತೊಗೊಂಡಿಲ್ಲ ಅಂತ. ನಾವು ಒಂದು ಟೈಮಲ್ಲಿ ಟಿಕೆಟ್ಲೆಸ್ ಟ್ರಾವೆಲ್ ತುಂಬ ಮಾಡ್ತಾ ಇದ್ವಿ, ಈಗ ಮಾಡ್ತಾ ಇಲ್ಲ. ನಮ್ಗೆ ಭಾಳ ಕಷ್ಟದನ್ನಿಸ್ತು. ಯಾಕಂದರೆ ಆತ ನಡುಗ್ತಾ ಇದ್ದಾನೆ. ಆತ ಯಾರು? ಆ ಟಿಕೆಟ್ ತೊಗೊಂಡಿಲ್ದೇ ಇರೋಂಥ ವ್ಯಕ್ತಿ. ಸಂತೋಷ್ ಅವ್ರ ಜೊತೆಗೆ ಜಗಳಕ್ಕೆ ಇಳ್ದ. ನಾನು ಅವ್ರಿಗೆ ಮಾತಾಡಿದ್ವಿ. ಏನು ಮಾಡಿದ್ರು ನಮಗೆ ಆತನ್ನು ಬಿಡಿಸೋಕ್ಕಾಗಲಿಲ್ಲ. ಮತ್ತು ಆ ಎಳಿತಾ ಇರೋ ಪೊಲೀಸ್ ಕೂಡ ಒಂದು ರೀತಿಯಲ್ಲಿ ಸಾಧನೆ ಮಾಡಲೇಬೇಕಾದ ತುರ್ತಿನಲ್ಲಿ ಇದ್ದಂಗೆ ಕಾಣಿಸ್ತು. ನನಗೆ ಕಷ್ಟ ಅನಿಸಿದ್ದೇನೆಂದರೆ 60 ರೂಪಾಯಿ ಚಾರ್ಜು. ಇವತ್ತು ದುಡ್ಡಿನ ವಿಚಾರದಲ್ಲಿ ನಾವು ಊಹೆ ಮಾಡಿಕೊಳ್ಳೋಕ್ಕಾಗದೇ ಇರೋ ಪ್ರಮಾಣದ ಭ್ರಷ್ಟಾಚಾರ ಈ ದೇಶದೊಳಗಡೆ ಇದೆ. ಲಕ್ಷ ಕೋಟಿಗಳು ಇದೆ. ನಮ್ಮಲ್ಲಿ ಉಚಿತ ಪ್ರಯಾಣನ ಬಡವರಿಗೆ ಕಲ್ಪಿಸ್ಬಿಟ್ರೆ ಅದು ಏನೋ ಲೋಕ ತಲೆ ಮೇಲೆ ಬಿದ್ದೋದಂಗೆ ಆಡ್ತಾ ಇದ್ದಾರೆ. ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ 39 ABC ನಾವು ಈ ದೇಶದ ಸಂಪತ್ತನ್ನು ಒಂದು ಕಾಮನ್ ಗುಡ್ ಆಗಿ ಎಲ್ಲರಿಗೂ ಕೂಡ ಸಿಗುವಂಥ ಒಂದು ಸಂಪನ್ಮೂಲವಾಗಿ ಬಳಸಬೇಕು ಅಂತ ಇದೆ. ಆರ್ಟಿಕಲ್ 39C ಈ ದೇಶದ ಸಂಪತ್ತು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಪಾರವಾದ ಸಂಪತ್ತು ಶೇಖರಣೆ ಆಗುವುದನ್ನು ಸರ್ಕಾರ ತನ್ನ ಕಾರ್ಯಕ್ರಮ ನೀತಿಗಳ ಮುಖಾಂತರ ತಡಿಬೇಕು ಅಂತ ಹೇಳುತ್ತೆ.
ಆದರೆ ಇವತ್ತು ಈ ಪ್ರಮಾಣದ ವೆಲ್ತ್ ಕಾನ್ಸಂಟ್ರೇಷನ್ ಆಗ್ತಿದೆ ಅಂಡ್ ಗೌರ್ಮೆಂಟ್ಸ್ ಹ್ಯಾವ್ ಬಿಕಮ್ ರಿಚರ್. ಕರ್ನಾಟಕ ಸರ್ಕಾರಕ್ಕೆ 51,000 ಕೋಟಿ ರೂಪಾಯಿನ ಗ್ಯಾರಂಟಿಗಳಿಗೆ ಖರ್ಚು ಮಾಡೋ ತಾಕತ್ತಿದೆ ಅದಕ್ಕೆ. ಆದರೆ 60 ರೂಪಾಯಿಗೆ ಆ ಮನುಷ್ಯನ ಘನತೆಯನ್ನು ನಾನು ಸಂತೋಷಿಗೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ಬೆಳಗ್ಗೆ. ನಂದು ನೀವು ಇದ್ದಿದ್ರೆ ನಿಮ್ಮಲ್ಲಿ ಯಾರಿಗೂ ಹಂಗೆ ಆಗ್ತಾ ಇತ್ತು. ಯಾಕಂದರೆ ಆತ ಹಿಂಗೆ ಶಿವರಾಗ್ತಾ ಇದ್ದಾನೆ ಆ ಮುದುಕ. ಸೊ ನಮಗೂ ಏನು ಮಾಡೋಕ್ಕಾಗಿಲ್ಲ. ಅವನು ಚಾಲೆಂಜ್ ಮಾಡ್ದ, ಇನ್ನೊಬ್ಬ ಮುದುಕ ಪೊಲೀಸು ನಮ್ಮನ್ನು ಚಾಲೆಂಜ್ ಮಾಡ್ದ, ನೀವು ಬನ್ನಿ ನೀವು ಈತನ ಪರವಾಗಿ ನಿಲ್ಲೋದಾದರೆ ಬನ್ನಿ ತೋರಿಸ್ಬೇಕು ಅಂತ. ನಮಗೆ ಇಲ್ಲಿಗೆ ಬರುವಂಥ ತುರ್ತು ಇದು ಇದೆಯಲ್ಲ. ಅಂದರೆ ಈ ಥರದ ಘಟನೆಗಳು ಪ್ರತಿದಿನ ನಡೀತಾ ಇದೆ. ಮತ್ತು ಆ ಪ್ರತಿದಿನ ಇಂಥದ್ದು ನಡಿಬೇಕಾದ್ರೆ ನಮ್ಮಲ್ಲಿ ಅದಕ್ಕೆ ಬೇಕಾಗಿರುವಂಥ ಪ್ರತಿರೋಧ ಇಲ್ಲ. ಮತ್ತು ಕೈಯಲ್ಲಿ ಸಂವಿಧಾನ ಹಿಡಿದು ಮಾತಾಡ್ತಾ ಇರುವಂಥ ಪಕ್ಷಗಳೇನಿವೆ, ಆ ಪಕ್ಷಗಳಲ್ಲಿ ಕೂಡ ಸಮಾನತೆಯ ಗಂಧ ಗಾಳಿ ಕೂಡ ಇಲ್ಲ. ಅದ್ರೊಳಗಡೆ ಲೀಡ್ರ್ ಸುತ್ತ ಹೆಂಗೆ ನಡೀತದೆ ಕೆಲಸಗಳು ಅಂತಂದರೆ, ಇಲ್ಲಿ ಕಾಡಶೆಟ್ಟಹಳ್ಳಿ ಸತೀಶ್ ಅವರು ಇದ್ದಾರೆ ಇದರಲ್ಲಿ ನಾನು ಅವ್ರ ಮಧ್ಯಾಹ್ನ ಮಾತಾಡ್ತಾ ಇದ್ವಿ. ಇದು MLA ಸೆಂಟರ್ಡ್ ಪಾಲಿಟಿಕ್ಸ್ ನಡೀತಿದೆ. MLA ಸೆಂಟರ್ಡ್ ಅಂಡ್ CM ಸೆಂಟರ್ಡ್ ಪಾಲಿಟಿಕ್ಸ್ ನಡೀತಾ ಇದೆ. ಕರ್ನಾಟಕದಲ್ಲಿ TPZP ಮತ್ತು ಬೆಂಗಳೂರು ಕಾರ್ಪೊರೇಷನ್ಗೆ ಎಲೆಕ್ಷನ್ ನಡೆದು 10 ವರ್ಷ ಆಗಿದೆ. ಈಗ ಕೈಯಲ್ಲಿ ಸಂವಿಧಾನ ಹಿಡಿದು ಪ್ರತಿರೋಧದ ಮಾತನ್ನು ಆಡುವಂಥ ಒಂದು ಪಕ್ಷ 10 ವರ್ಷ ಆಯ್ತು ಎಲೆಕ್ಷನ್ ನಡೆದು. ಅಂದರೆ 5 ವರ್ಷದಿಂದ ಅಲ್ಲಿ ಜನಪ್ರತಿನಿಧಿಗಳಿಲ್ಲ. ಅಂದರೆ ಈ ಪವರ್ ಡಿಸೆಂಟ್ರಲೈಸ್ ಆಗೋದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಮಾತಾಡದೇ ಇದ್ರೆ ಫೈನಲಿ ನಾವು ಯಾವ ರೀತಿಯಲ್ಲಿ ಪ್ರತಿರೋಧವನ್ನು ಒಡ್ಡೋದಕ್ಕೆ ಸಾಧ್ಯ ಆಗುತ್ತೆ? ಎಲ್ಲಿಗೆ? ಫ್ಯಾಸಿಸಮ್ಗೆ. ಸೊ ಸಂವಿಧಾನವನ್ನು ಸಿಂಬಲ್ ಆಗಿ ಮಾತ್ರ ಅಲ್ಲದೆ ಅದನ್ನು ಒಂದು ಬದುಕಿನ ವಿಧಾನವಾಗಿ ಪರಿಕರವಾಗಿ ನಾವು ಮಾರ್ಪಡಿಸ್ಕೊಳ್ಳದೆ ಇದ್ದರೆ ಇದು ಭಾಳ ಕೆಟ್ಟದಾಗಿದೆ ಪರಿಸ್ಥಿತಿ. ಒಳ ಮೀಸಲಾತಿ ಸಂದರ್ಭದಲ್ಲಿ ನಾವೆಲ್ಲ ಡಿಸ್ಟರ್ಬ್ ಆಗುವಂಥ ಬೆಳವಣಿಗೆಗಳು ನಡೆದೋಯ್ತು. ಅಂದರೆ ಈ ಹಂಚಿಕೊಳ್ಳುವಂಥದ್ದು, ಸಮಾನತೆ ಇತ್ಯಾದಿ ವಿಚಾರಗಳು, ಈ ಮೌಲ್ಯಗಳು ಮೇಲಿಂದ ಕೆಳಗೆ ಎಲ್ಲೂ ಕೂಡ ಅಷ್ಟು ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಇದರ ಮೇಲೆ ನಾವೇನಾದರೂ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅಂದರೆ ಸಂವಿಧಾನವನ್ನು ಸಿಂಬಲ್ ಆಫ್ ರೆಸಿಸ್ಟೆನ್ಸ್ ಆಗಿ ಮಾತ್ರ ಅಲ್ಲದೆ ವೆಪನ್, ಮೆಥಡ್, ಟೂಲ್ ಆಫ್ ರೆಸಿಸ್ಟೆನ್ಸ್ ಆಗಿ ನಾವು ಮಾಡಬೇಕು ಅಂತಂದರೆ ಬಾಬಾ ಸಾಹೇಬ್ರು ಹೇಳಿರೋದು ಅದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈಸ್ ನಾಟ್ ಎ ನ್ಯಾಚುರಲ್ ಸೆಂಟಿಮೆಂಟ್ ಅನ್ನೋದನ್ನು ಫಸ್ಟು ನಾವು ಅಕ್ನಾಲೇಜ್ ಮಾಡಬೇಕು. ಇಟ್ಸ್ ನಾಟ್ ಎ ನ್ಯಾಚುರಲ್ ಸೆಂಟಿಮೆಂಟ್. ನಮ್ಮ ದೇಶದೊಳಗಡೆ ಈ ಸಾಂವಿಧಾನಿಕವಾದಂಥ ನೈತಿಕತೆ, ಸಮಾನತೆ, ನಮ್ಮ ಜೊತೆಯಲ್ಲಿರೋರನ್ನ ನಮ್ಮ ಸೋದರರು ಅಂತ ಭಾವಿಸೋದು, ಈ ಭ್ರಾತೃತ್ವತೆ ಬಗ್ಗೆ ಏನು ಚರ್ಚೆ ಇದೆ, ಬಾಬಾ ಸಾಹೇಬರು ನಮ್ಮ ಫ್ರೆಟರ್ನಿಟಿಯನ್ನು ಫ್ರೆಂಚ್ ಕ್ರಾಂತಿಯ ಫ್ರೆಟರ್ನಿಟಿಯಿಂದ ತಗೊಂಡಿದ್ದಲ್ಲ, ನಾನು ಅದನ್ನು ಬುದ್ಧ ಧರ್ಮದ ಮೈತ್ರಿಯಿಂದ ತೆಗೆದುಕೊಂಡಿದ್ದು ಅಂತ ಏನು ಹೇಳಿದ್ದಾರೆ. ಸೊ ಈ ಮೈತ್ರಿ ಭಾವ ಇದು ಈ ದೇಶದ ಒಳಗಡೆ ಬರೀ ನಾಟ್ ಇನ್ ಜಸ್ಟ್ ಪೊಲಿಟಿಕಲ್ ಡಿಸ್ಕೋರ್ಸ್ ಆರ್ ನಾಟ್ ಇನ್ ಜಸ್ಟ್ ದ ಸ್ಟ್ರಗಲ್ ಎಗೇನ್ಸ್ಟ್ BJP, RSS ಆರ್ ದ ಫ್ಯಾಸಿಸ್ಟ್ ಫೋರ್ಸಸ್, ಬಟ್ ನಮ್ಮ ದಿನನಿತ್ಯದ ಬದುಕಿನಲ್ಲಿ ತೆಗೆದುಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಸುತ್ತಾನೇ ಒಂದು ಸೆಷನ್ ನಡಿಬೇಕು ಅನ್ಸುತ್ತೆ. 1 ದಿನ 2 ದಿನ ನಾವು ಇದ್ರ ಮೇಲೆ ಚರ್ಚೆ ಮಾಡಬೇಕು. ಇಲ್ಲಿ ನಾನು ಚರ್ಚೆ ಮಾಡಬೇಕು ಅಂತ ಅಷ್ಟೇ ಹೇಳಿದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ 2-3 ಮಾತು ಹೇಳಿ ನಾನು ಮುಗಿಸ್ತೀನಿ. ನಮ್ಮ ಎಜುಕೇಷನ್ನಲ್ಲಿ ಇಂಥ ಪಾಲಿಸಿಯನ್ನು ತರೋದಕ್ಕೆ ಅಂದರೆ ಕನಿಷ್ಠ ಶಾಲೆಗೆ ಹೋದ ಮಕ್ಕಳಿಗೆ ಎಲ್ಲರೂ ಸಮಾನರಾಗಿರಬೇಕು ಮತ್ತು ಸಂವಿಧಾನಿಕವಾದಂಥ ಪ್ರಜಾಪ್ರಭುತ್ವ ಇರಬೇಕು. ಅದು ಇಲ್ಲದೆ ಇದ್ರೆ ಅದನ್ನ ಪ್ರಶ್ನೆ ಮಾಡೋಕ್ಕಿಂತ ವಿಧಾನ ಇದೆ ಅಂತ ಶಾಲೆ ಕಾಲೇಜಿಗೆ ಹೋದವ್ರಿಗೆ ಅನಿಸೋಂಗೆ ನಮ್ಮ ಒಟ್ಟು ಸಿಲೆಬಸ್ನ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ನಾವು ನೋಡಬೇಕು. ಮತ್ತು ಈ ಫ್ಯಾಸಿಸ್ಟ್ ಫೋರ್ಸಸ್ ಎದುರುಗಡೆ ಫೈಟ್ ಮಾಡ್ತಾ ಇರುವಂಥ ಪೊಲಿಟಿಕಲ್ ಪಾರ್ಟೀಸು ಅಧಿಕಾರದಲ್ಲಿರುವ ಪ್ರತಿಯೊಂದು ರಾಜ್ಯದಲ್ಲಿ ಇದು ಒಂದು ಸಿಲೆಬಸ್ ಆಗಿ ರೂಪುಗೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡಬೇಕು. ಮತ್ತು ಸಮಾನತೆಯನ್ನು ನಾವು ರೆಪ್ರೆಸೆಂಟೇಷನ್ದಲ್ಲಿ ಮಾತ್ರ ಹುಡುಕ್ತಾ ಇದ್ದೀವಿ. ಇವತ್ತಿನ ಗೋಷ್ಠಿಯಲ್ಲಿ ನನಗೆ ಆ್ಯಕ್ಚುಲಿ ಮೊದಲು ನೋಡಿದ ಖುಷಿಯಾಗಿತ್ತು, ಆನಂದ್ ಸರ್ ಬಗ್ಗೆ ಬೇಜಾರಿಲ್ಲ, ಬಟ್ ಇಂದಿರಾ ಮೇಡಮು ಮತ್ತು ಅಶ್ವಿನಿ ಅವರು ಇಬ್ಬರು ಮಹಿಳೆಯರ ಜೊತೆಯಲ್ಲಿ ನಾನು ಕೂರ್ತೀನಿ ಅಂತ ನನಗೆ ಒಂದು ಚೆನ್ನಾಗಿ ಅನಿಸಿತ್ತು. ಅಂದರೆ ನಾವು ಈ ರೆಪ್ರೆಸೆಂಟೇಷನನ್ನು ಒಂದೊಂದು ಗೋಷ್ಠಿಯಲ್ಲಿ ಒಬ್ಬರು ಮಹಿಳೆಯರು ಈ ರೀತಿಯಲ್ಲಿ, ಮತ್ತೊಂದೊಂದು ಗೋಷ್ಠಿಯಲ್ಲಿ ಒಬ್ಬರು ಉತ್ತರ ಕರ್ನಾಟಕದವರು, ದಲಿತ ಸಮುದಾಯಕ್ಕೆ ಸೇರಿದವರು, ಮುಸ್ಲಿಂ ಇದ್ದಾರ, ಇದನ್ನು ದಾಟಿ ಏನಾದರೂ ನಾವಿನ್ನೂ ನೋಡೋಕ್ಕೆ ಸಾಧ್ಯನಾ? ಇದನ್ನು ನಾವು ಎಲ್ಲ ಕಡೆಗೂ ನೋಡಬೇಕು ಅನಿಸುತ್ತೆ. ಮತ್ತು ಕಡೆಯದಾಗಿ ಒಂದು ಕಲ್ಚರಲ್ ಮತ್ತು ಸ್ಪಿರಿಚುವಲ್ ಆ್ಯಂಗಲಿಂದ ಕೂಡ ಒಂದು ಆಧ್ಯಾತ್ಮಿಕವಾದಂಥ ಮತ್ತು ಸಾಂಸ್ಕೃತಿಕವಾದಂಥ ಒಂದು ರೀತಿಯಲ್ಲಿ ಅವೆರಡಕ್ಕೂ ಸಂಬಂಧವೂ ಇದೆ. ಆ ರೀತಿ ಒಳಗಡೆ ನಾವು ಸಮಾನತೆಯನ್ನು ನಮ್ಮ ಬದುಕಿನಲ್ಲಿ, ಭ್ರಾತೃತ್ವವನ್ನು ನಮ್ಮ ಬದುಕಿನಲ್ಲಿ ತರೋದಕ್ಕೆ ಏನೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ದಿನಗಟ್ಟಲೆ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪಾಲಿಸಿಯನ್ನು, ಅದಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು, ಕಾರ್ಯಸೂಚಿಯನ್ನು ನಾವು ಮಾಡದೇ ಇದ್ದರೆ ಕಾನ್ಸ್ಟಿಟ್ಯೂಷನ್ ವಿಲ್ ರಿಮೈನ್ ಆಸ್ ಎ ಸಿಂಬಲ್ ಆಫ್ ರೆಸಿಸ್ಟೆನ್ಸ್, ನಾಟ್ ಆಸ್ ಎ ಮೋಡ್
ಆರ್ ಮೆಥಡ್ ಆಫ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಫ್ಯಾಸಿಸಮ್ ಅದನ್ನು ಮಾಡದೇ ಇದ್ದರೆ ನಾವು ಫೀಡ್ ಮಾಡ್ತಾ ಇರ್ತೀವಿ. ನಮಗೆ ಎಲ್ಲನೂ ಮಾಡ್ತಾ ನಾವು ಬಿಗ್ ಬಾಸ್ನ ಮತ್ತು KGFನ ಎಂಜಾಯ್ ಮಾಡ್ತಾ ಇದ್ದರೆ ಮೋದಿ ಥರದ ಸರ್ವಾಧಿಕಾರಿಗಳು, ಟ್ರಂಪ್ ಥರದವರು ಇದು ಪ್ರಪಂಚನ ಆಳ್ತಾ ಇರ್ತಾರೆ ಅಂತ ನನಗನ್ಸುತ್ತೆ. ಆ ನಿಟ್ಟಲ್ಲಿ ಚರ್ಚೆಗೆ ಇವೆಲ್ಲವೂ ಕೂಡ ದಾರಿ ಮಾಡಿಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.